ನೀನಾದನ ಸೀರಿಯಲ್ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಪೂರ್ಣ ಸಂಚಿಕೆಯನ್ನು ನಾನಿಲ್ಲಿ ಹೇಳ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದಾಯಿತು, ಎಲ್ಲದೂ ಆಯಿತು. ಹೋಗ್ತಾ ಇದ್ದಿದ್ದು ಶಕುಂತಲನ ನಮ್ಮ ವೇದ ಕೊನೆವರೆಗೂ ಇರಲೇಬೇಕು ಅಂತ ತಡೆದಿದ್ದಾಯಿತು. ದಾಮೋದರನ್ನ ನನ್ನ ಬಲಗೈ ಬಂಟ ನೀವೆಲ್ಲರೂ ಸ್ಟೇಜ್ ಮೇಲೆ ಬರಬೇಕು ಅಂತ ಈ ನಮ್ಮ ಶೆಟ್ರು ದಾಮೋದರನ್ನ ಸ್ಟೇಜ್ ಮೇಲೆ ಕರೆಸ್ಕೊಂಡಿದ್ದು ಆಯಿತು. ನಿನ್ನೆ ಸಂಚಿಕೆಯಲ್ಲಿ ಮತ್ತೆ ಶಕುಂತಲ ದಾಮೋದರ ನೋಡಿ ಸಖತ್ ಎದುರು ಬಿಡ್ತಾಳೆ. ಇವನೇನಿಲ್ಲಿ ದಾಮೋದರ ಅಂತೇಳ್ಬಿಟ್ಟು ದಾಮೋದರನೂ ಅಲ್ಲಿಗೆ ಬರ್ತಾನೆ. ಶೆಟ್ರು ನವದಂಪತಿಗಳಿಬ್ಬರು ವೇದ ವಿಕ್ರಮ್ ನೀವು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಅವರಿಬ್ಬರನ್ನು ಕರೀತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಹೀರೋಯಿನ್ ವೇದ ವಿಕ್ರಮ್ ಇಬ್ಬರು ಕೂಡ ಸೂಪರ್ ಡೂಪರ್ ಡ್ರೆಸ್ಸಲ್ಲಿ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟು ಅವರು ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ತಗೊಳ್ತಾರೆ. ಇದನ್ನು ನೋಡಿದ ತಕ್ಷಣ ನಮ್ಮ ಶಕುಂತಲ ಅಲ್ಲಿ ಸ್ಟೇಜ್ ಹತ್ರ ಕೂತ್ಕೊಂಡಿದ್ದೆಲ್ಲ ನೋಡ್ತಿರ್ತಾಳಲ್ಲ, ಅವಳಿಗಂತೂ ಸಖತ್ತು ಶಾಕ್ ಆಗುತ್ತೆ. ಏನಿದು, ನಾನಿಷ್ಟು ದಿನ ರೌಡಿ ಅಂಥವನು ಇಂಥವನು ಅಂತ ವೇದನ ಹತ್ರ ಹೇಳ್ತಿದ್ದೆ, ಇವನು ನನ್ನ ಮಗನ, ನನ್ನ ಕಂದನ, ನಾನು ಎತ್ತಿರೋ ಮಗನ ಇವನು ಅಂತ ಒಂದು ಕಡೆ ಸಂತೋಷವೂ ಆಗುತ್ತೆ, ಪಾಪ ಒಂದು ಕಡೆ ದುಃಖವೂ ಆಗುತ್ತೆ. ಯಾಕಂದರೆ ತಾನು ಎತ್ತಿರೋ ಮಗ ರೌಡಿ ಅನ್ನೋ ದುಃಖ, ಇನ್ನೊಂದು ಕಡೆ ಇವನು ನನ್ನ ಮಗನ ಅನ್ನೋ ಖುಷಿ ಎಲ್ಲ ಒಂದೇ ಸಲ ಬರುತ್ತೆ. ಶೆಟ್ರು ಭಾಷಣ ಮಾಡ್ತಾ ಇರ್ತಾರೆ. ಅಲ್ಲಿ ಬಂದಿರೋ ಜನಕ್ಕೆಲ್ಲ ಸೆಲೆಬ್ರಿಟಿ ಮಕ್ಕಳು ಅವರು ಕೂಡ ಹೀರೋಯಿನ್ ಆಗಬೇಕು ಅಂತಾರೆ. ಡಾಕ್ಟ್ರುಗಳು ತನ್ನ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂತಾರೆ. ಪೊಲೀಸು ನನ್ನ ಮಗನೂ ಪೊಲೀಸ್ ಆಗಬೇಕು ಅಂತಾರೆ. ಹಂಗೇ ನಮ್ಮ ದಾಮೋದರನ ಕುಟುಂಬ ಈ ಒಂದು ವಂಶ ಕೂಡ ಬೆಳಿಬೇಕು, ಅವರು ಕೂಡ ರೌಡಿ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಇಡೀ ಮಂಗಳೂರು ವಿಕ್ರಮ್ಗೆ ಹೆದರುತ್ತೆ, ಆದರೆ ಈ ವಿಕ್ರಮು ನನ್ನ ಮಾತಷ್ಟೇ ಕೇಳ್ತಾನೆ ಅಂತ ಭಾರಿ ಗರ್ವದಿಂದ ಎಲ್ಲರ ಹತ್ರ ಹೇಳ್ತಾ ಇರ್ತಾನೆ ಶೆಟ್ರು. ಹಾಗೆ ನಮ್ಮ ವೇದನು ಕೂಡ ಶೆಟ್ರು ಹೊಗಳ್ತಾನೆ, ನಮ್ಮ ದಾಮೋದರನ ಸೊಸೆ ಕೂಡ ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಸಖತ್ತು ಬುದ್ಧಿವಂತೆ, ತುಂಬ ಧೈರ್ಯಶಾಲಿ. ಹುಲಿ ಲವ್ ಮಾಡಿ ಮದುವೆ ಆಯಿತು ಅಂದಿದ ತಕ್ಷಣ ಅದು ಇಲಿ ಆಗಲ್ಲ. ಹುಲಿ ಯಾವತ್ತಿದ್ರೂ ಹುಲಿನೇ. ನಮ್ಮ ಅಪೋಸಿಟ್ ಟೀಮ್ ಅವರು ನಮ್ಗಳ ಮಧ್ಯೆ ಬಿರುಕು ಬಿಟ್ಟಿದೆ, ನಮ್ಮ ಸ್ನೇಹದಲ್ಲಿ ಬಿರುಕು ಬಿಟ್ಟಿದೆ, ನಾವು ರೌಡಿಸಮ್ನ ಬಿಡ್ತಿದ್ದೀವಿ ಅಂತ ಏನೇನೋ ತುಂಬ ನಮ್ಮ ಬೆನ್ನಿಂದಗಡೆ ಮಾತಾಡ್ಕೊತಾ ಇತ್ತು ವಿಕ್ರಮ್ ಮದುವೆ ಆದಮೇಲೆ. ಬಟ್ ಅವರಿಗೆಲ್ಲ ನಾವು ಒಂದಾಗಿದ್ದೀವಿ, ನಾವಿನ್ನೂ ಸ್ಟ್ರಾಂಗ್ ಆಗಿದ್ದೀವಿ, ಈ ಒಂದು ರೌಡಿಸಮಲ್ಲಿ ನಾವಿನ್ನೂ ಕೊನೆ ತನಕ ಬಿಡ್ತೀವಿ ಅಂತ ತೋರ್ಸೋದಕ್ಕೇ ನಾನು ಈ ರಿಸೆಪ್ಷನ್ನ ಗ್ರ್ಯಾಂಡಾಗಿ ಅರೇಂಜ್ ಮಾಡಿರ್ಬೋದು. ಎಲ್ಲರೂ ನೋಡ್ಕೊಳ್ಳಿ, ನಾವಿನ್ನೂ ಗಟ್ಟಿಯಾಗಿದ್ದೀವಿ, ನಮ್ಮನ್ನು ಸೋಲ್ಸೋಕ್ಕೆ ಈ ಫೀಲ್ಡಲ್ಲಿ ಮತ್ತೆ ಯಾರು ಹುಟ್ಟಿಲ್ಲ, ನಮ್ಮನ್ನು ಸೋಲ್ಸೋಕ್ಕೆ ನಿಮ್ಮ ಕೈಗೆ ಯಾರ ಕೈಯಲ್ಲೂ ಆಗಲ್ಲ ಅಂತ ಅಲ್ಲಿ ನಮ್ಮ ಹುಲಿ ಈ ವಿಕ್ರಮ್ ಇರೋವರೆಗೂ ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನು ಸೋಲ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕೈ ಮೇಲೆ ಕೈ ಇಟ್ಕೊಂಡು ವಿಕ್ರಮು, ದಾಮೋದರ, ಆ ಇನ್ನೊಬ್ಬ ರೌಡಿ ನಮ್ಮ ಶೆಟ್ರು ಎಲ್ಲ ಹಿಂಗೆ ಕೈ ಮೇಲೆ ಕೈ ಇಟ್ಕೊಂಡು ಅವರ ಒಗ್ಗಟ್ಟು ಎಷ್ಟಿದೆ ಅನ್ನೋದನ್ನು ಸ್ಟೇಜ್ ಮೇಲೆ ತೋರಿಸ್ತಿರ್ತಾರೆ. ಆವಾಗ ಶಕುಂತಲ ಅಳ್ತಾ, ಅಂದರೆ ಇಷ್ಟು ದಿನ ವಿಕ್ರಮ್ನ ನೋಡಿದಾಗೆಲ್ಲ ನನಗೇನೋ ಒಂಥರ ಅಷ್ಟೊಂದು ರೌಡಿ ಅಂತ ಬೈದ್ರೂ ಮನಸ್ಸಲ್ಲಿ ಏನೋ ಒಂಥರ ನನಗೆ ಕಳಮಳ ಅನ್ನಿಸ್ತಿತ್ತು, ಹೊಟ್ಟೆಲೆಲ್ಲ ಒಂದು ರೀತಿ ಅನ್ನಿಸ್ತಾ ಇತ್ತು, ಕರುಳು ಕಿವುಚ್ದಂಗೆ ಆಗ್ತಿತ್ತು. ಇವನೇ ನಿನ್ನ ಮಗ ಅಂತ ನನ್ನ ಮನಸ್ಸು ನನಗೆ ಹೇಳಕ್ಕೆ ಹೊರಟಿತ್ತ, ಏನಪ್ಪ ಇದು ಅಂತ ತುಂಬ ಖುಷಿ, ತುಂಬ ದುಃಖ ಎಲ್ಲ ಮಿಕ್ಸ್ ಆಗಿ ಆಗ್ತಿರುತ್ತೆ. ಈ ಕಡೆ ಖುಷಿ ನಮ್ಮ ಶಕುಂತಲಂಗೆ. ನಮ್ಮ ವಿಕ್ರಮು ಬೆತ್ತಳ, ಇವತ್ತು ನನಗೆ ಸಖತ್ ಖುಷಿ ಆಗ್ತಿದೆ ಕಣೆ ಅಂತ ಹೇಳ್ತಾನೆ ಸ್ಟೇಜ್ ಮೇಲೆ. ಅದಕ್ಕೆ ಇವಾಗ ನಾನು ಮಾಡಿಕೊಟ್ಟಿರೋ ಒಂದು ಕೆಲಸದಿಂದ ನಿನಗೆ ಅದು ಎಷ್ಟು ಖುಷಿ ಆಗುತ್ತೋ, ಅದು ಎಷ್ಟು ದುಃಖ ಆಗುತ್ತೋ ನೋಡೋಣ. ಇಷ್ಟೊತ್ತು ನೀನು ನಾಡಿ ಹೊಗಳ್ತಾ ಇದ್ದಾರಲ್ಲ ಈ ಶೆಟ್ಟಿ ಮುಂದೆ, ನಿನಗೆ ಅದೆಂಥ ಅವಮಾನ ಆಗುತ್ತೋ ವಿಕ್ರಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತೇಳಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ಅದೇನೇ ಆಗಲಿ, ನಾನಿವತ್ತು ಶಕುಂತಲ ಅಮ್ಮ ನಿಮ್ಮ ಕುಟುಂಬದಲ್ಲಿ ಒಂದು ಮುಖ್ಯ ಭಾಗ ಅನ್ನೋ ವಿಷಯನ ಎಲ್ಲರಿಗೂ ಹೇಳ್ತೀನಿ ಅಂತ ಗಟ್ಟಿಯಾದ ನಿರ್ಧಾರನೂ ಮಾಡ್ತಾಳೆ. ಶೆಟ್ರು ಈ ಒಂದು ಕುಟುಂಬಕ್ಕೆ, ಇಂಥ ಸ್ಟ್ರಾಂಗ್ ಕುಟುಂಬಕ್ಕೆ ಒಂದು ಹೊಸ ಫ್ಯಾಮಿಲಿ ಆ್ಯಡ್ ಆಗಿದೆ, ಅದ್ರ ಪರಿಚಯನ ನಮ್ಮ ವಿಕ್ರಮ್ ಮಾಡ್ಕೊಡ್ತಾನೆ ಅಂತ ಮೈಕ್ನ ವಿಕ್ರಮ್ ಕೈಗೆ ಕೊಡ್ತಾನೆ. ವಿಕ್ರಮು ಎಲ್ರಿಗೂ ನಮಸ್ಕಾರ, ಮೊದಲು ನಮ್ಮಣ್ಣ ವೀರನ್ನ ನಾನು ಸ್ಟೇಜ್ ಮೇಲೆ ಮಾಡ್ಕೊಳ್ತೀನಿ ಅಂತ ವೀರನ್ನ ಕರೀತಾನೆ. ವೀರಿಗಂತೂ ಪುಕ್ಕ ಅಂತಿರುತ್ತೆ ಸ್ಟೇಜ್ ಮೇಲೆ ಬರೋಕ್ಕೆ. ಯಾಕಂದರೆ ಅಲ್ಲಿ ಪಕ್ಕದಲ್ಲೇ ಅವಳು ಗುಲಾಬಿ ನಾನು ಸ್ಟೇಜ್ ಮೇಲೆ ಹೋಗ್ತೀನಿ ಅಂತ ಕಾಯ್ತಾ ಇರ್ತಾಳೆ. ಅವಳು ಬಂದು ಎಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾಳೋ ಅಂತ ಟೆನ್ಷನ್ ಇಡ್ತಾನೆ. ಆದರೂ ಸ್ಟೇಜ್ ಮೇಲೆ ಬರ್ತಾನೆ. ಅವ್ನು ಸ್ಟೇಜ್ ಮೇಲೆ ಬಂದಿದ್ದನ್ನು ನೋಡಿ ಶಕುಂತಲಂಗೆ ಇನ್ನೊಂದು ಶಾಕು. ಅಂದರೆ ಇವನು ನನ್ನ ಇನ್ನೊಬ್ಬ ಮಗ ವೀರನ, ಅಂದರೆ ಇವನು ಕೂಡ ರೌಡಿನ, ಎಲ್ಲರೂ ರೌಡಿ ಅಪ್ಪ. ಅವಳಿಗಂತೂ ಎಲ್ಲ ಸೇರಿಕೊಂಡು ಸಖತ್ ಟೆನ್ಷನ್ನು, ಸಖತ್ ಖುಷಿ, ಅದ್ರ ಜೊತೆ ಅಷ್ಟೇ ದುಃಖ. ಈ ಕಡೆ ನಮ್ಮ ವಿಕ್ರಮ ಎಲ್ಲನೂ ಪರಿಚಯ ಮಾಡ್ಕೊಳ್ತಾ ವೇದನ ತಂದೆ ತಾಯಿನ ಸ್ಟೇಜ್ ಮೇಲೆ ಕರಿತಾನೆ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ, ಅಂಥ ಒಂದು ಹೆಣ್ಣನ್ನು ಕೊಟ್ಟಿರೋದು ಇವರೇ ನಮ್ಮ ಮಾವ ಅಂತ ಅವ್ರ ಮಾವನ ಪರಿಚಯ ಮಾಡ್ಕೊಳ್ತಾನೆ. ಅತ್ತೆ ಪರಿಚಯ ಮಾಡ್ತಾನೆ, ಅವರಣ್ಣ ವೀರನ್ನ ಪರಿಚಯ ಮಾಡ್ಕೊಡ್ತಾನೆ. ಎಲ್ಲನೂ ಪರಿಚಯ ಮಾಡಿ ಶೆಟ್ರು ಇವರು ನಮ್ಮ ತಂದೆ ತಾಯಿ, ನಮ್ಮ ತಾತನ ಕಾಲದಿಂದನೂ ನಮ್ಮ ಕುಟುಂಬದ ಒಳ್ಳೆತನ ಬಯಸ್ತಾ ಇದ್ದಾರೆ, ಚೆನ್ನಾಗಿರಲಿ ಅಂತ ಬಯಸ್ತಾರೆ, ಇವರು ನಮ್ಮ ಕುಟುಂಬದಲ್ಲಿ ಒಂದು ಭಾಗ ಅಂತ ಶೆಟ್ರೂ ಕೂಡ ಹೊಗಳ್ತಾನೆ. ಅದಾದಮೇಲೆ ಒಂದು ತುಂಬ ಇಂಪಾರ್ಟೆಂಟು ನನ್ನ ಲೈಫಲ್ಲಿ, ಅದು ನನ್ನ ತಂದೆ ಅಂತೇಳಿ ದಾಮೋದರನ ಪರಿಚಯ ಮಾಡ್ಕೊಡ್ತಾನೆ. ಅಂದರೆ
ದಾಮೋದರ ಇವರು ನನ್ನ ತಂದೆ ಅಷ್ಟೇ ಅಲ್ಲ, ಇವರು ನನಗೆ ತಂದೆ ಅಷ್ಟೇ ಅಲ್ದಿರ ತಾಯಿ ಕೂಡ ಅನ್ನೋ ಅಂತ ಒಂಥರ ದುಃಖದಲ್ಲಿ ಹೇಳ್ತಾನೆ ದಾಮೋದರನ ಬಗ್ಗೆ ನಮ್ಮ ವಿಕ್ರಮು. ಹೇಳ್ತಾ ಅಪ್ಪನ ಬಗ್ಗೆ ಭಾಳ ದುಃಖ ಕೂಡ ಅನುಭವಿಸ್ಬಿಡ್ತಾನೆ ನಮ್ಮ ವಿಕ್ರಮು. ನನ್ನ ಪಾಲಿಗೆ ನಮ್ಮ ಅಪ್ಪನೇ, ಅಪ್ಪ ಅಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲ ನಮ್ಮ ಅಪ್ಪನೇ. ನಮ್ಮನ್ನು ಹೆಂಗೆ ಬೆಳೆಸಿದ್ರು ಅಂತಂದರೆ ಎಲ್ಲ ಹೇಳ್ತಾರೆ ತಾಯಿನೇ ಇರಬೇಕು, ತಾಯಿನೇ ಮುಖ್ಯ ತಂದೆಗಿಂತ, ತಾಯಿ ಇದ್ದರೆ ಯಾವ ಕೊರತೆನೂ ಬರಲ್ಲ ಅಂತ. ಆದರೆ ಆ ಮಾತನ್ನು ನಮ್ಮ ಅಪ್ಪ ಸುಳ್ಳು ಮಾಡಿದ್ದಾರೆ. ಬೇರೆಯವ್ರ ಥರ ಹೆಂಡ್ತಿ ಬಿಟ್ಟೋಗಿದ ತಕ್ಷಣ ಅವ್ನು ಇನ್ನೊಂದು ಮದುವೆ ಆಗಿಲ್ಲ. ಎದೆಗೆ ಅಪ್ಕೊಂಡು ನಮ್ಮ ಎಲ್ಲ ಮಕ್ಕಳನ್ನು ನಮ್ಮಪ್ಪ ಸಾಕಿದ್ರು. ನಮ್ಮಪ್ಪ ಹೆಂಗೆ ನಮ್ಮನ್ನು ಬೆಳೆಸಿದ್ರು ಅಂತಂದರೆ ತಾಯಿ ಕೊರತೆನೇ ನಮಗೆ ಕಾಣಿಸ್ಲಿಲ್ಲ, ತಾಯಿ ಬೇಕು ಅಂತಲೇ ನಮಗೆ ಅನ್ನಿಸ್ಲಿಲ್ಲ. ಅಷ್ಟು ಕಷ್ಟದಿಂದ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಅಂತ ಹೇಳ್ತಾ ಇದ್ದಾಗ ಶಕುಂತಲಂಗೆ ನಾನು ಇದೀನಿ ಕಂದ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನಾನು ನಿಮ್ಮಮ್ಮ ಹಾಗೆ ಹಿಂಗೆ ಅಂತ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ. ಪಾಪ ಅವಳು ಅಳ್ತಾ ಇರ್ತಾಳೆ. ನಮ್ಮಪ್ಪ ಈಗಲೂ ಒಂದೇ ಒಂದು ಮಾತಂದರೆ ಅವರಿಗೆ ಪ್ರಾಣ ಕೊಡೋಕೋಬೇಕಂದ್ರೆ ಸಿದ್ಧ ಅಂತೇಳಿ ಅವರಪ್ಪನ ಹಿಡ್ಕೊಂಡು ತಬ್ಕೊಂಡು ಹತ್ತು ಬಿಡ್ತಾನೆ ವಿಕ್ರಮು. ಇದನ್ನೆಲ್ಲ ನೋಡಿ ನಮ್ಮ ದಾಮೋದರಂಗೂ ಖುಷಿ ಆಗುತ್ತೆ. ಆಮೇಲೆ ಎಲ್ಲರೂ ಖುಷಿ ಪಡ್ತಾರೆ. ಅದಾದಮೇಲೆ ಇನ್ನೂ ಇಬ್ಬರು ಇದ್ದಾರೆ ನಮ್ಮ ಕುಟುಂಬಕ್ಕೆ ಸೇರಿದವರು, ನಮ್ಮ ಜೊತೆಗೆ ಹುಟ್ಟಿಲ್ಲ ಅಂದ್ರೂ ಸ್ವಂತ ತಮ್ಮಂದ್ರಿಗಿಂತ ಹೆಚ್ಚು ಅವರೇ ನಮ್ಮ ಬಾಲ ಮತ್ತು ಮುನ್ನ ಅಂತ ಅವ್ರನ್ನೂ ಸ್ಟೇಜ್ ಮೇಲೆ ಕರೀತಾನೆ. ಆವಾಗ ಶೆಟ್ರು ಕುಟುಂಬದ ಎಲ್ಲ ಸಮ್ಮುಖದಲ್ಲಿ ಎಲ್ಲರೂ ಸ್ಟೇಜ್ ಮೇಲೆ ಬಂದ ಮೇಲೆ ಕುಟುಂಬದ ಎಲ್ಲರ ಎದುರುಗಡೆ ಇವರಿಬ್ಬರು ನವದಂಪತಿಗಳು ಹಾರನ ಬದಲಾಯಿಸಬೇಕು ಅಂತ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾಲ ಹಾರ ತೊಗೊಂಬರು ಅಂತ ಹೇಳ್ತಾರೆ. ಬಾಲ ಹಾರನ ತಂದು ಕೊಡ್ತಾನೆ. ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಇದನ್ನೆಲ್ಲ ನೋಡಿ ಶಕುಂತಲ ಅಂದರೆ ನಮ್ಮ ವೇದ ಕೂಡ ಶಕುಂತಲನ ಕಡೆಗೆ ಒಂದ್ಸಲಿ ನೋಡ್ತಾಳೆ. ಇವಳಿಗೆ ಸ್ವಲ್ಪ ಭಯ ಆಗಿ ವೈಶು ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ ಬಾ ಅಂತೇಳಿ ಎದ್ದಂತಾರೆ. ಆವಾಗ ಸೌಂದರ್ಯ ಎಲ್ಲೋಗ್ತಿದ್ದೀರಮ್ಮ, ನೀವು ಕುತ್ಕೊಳ್ಳಿ, ಇನ್ನು ಸ್ವಲ್ಪ ಹೊತ್ತೀರಿ ಅಂತೇಳಿ ಸೌಂದರ್ಯ ಅವರನ್ನು ಮತ್ತೆ ಕೂರಿಸ್ತಾಳೆ. ಈ ಕುಟುಂಬ ಇನ್ನೂ ಕಂಪ್ಲೀಟ್ ಆಗಿಲ್ಲ ವಿಕ್ರಮ್, ಅಮ್ಮ ಸ್ಟೇಜ್ ಮೇಲೆ ಬರಬೇಕು, ಅಮ್ಮ ಬಂದ್ರೇ ಈ ಕುಟುಂಬ ಕಂಪ್ಲೀಟ್ ಆಗೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬೆತ್ತಳೆ ಏನು ಯೋಚನೆ ಮಾಡ್ತಿದ್ದೆ, ಹಾಕು ಹಾರನ ಅಂತ ಹಾರ ಹಾಕಿ ಇಬ್ಬರು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರೆ ಹಾರ ಹಾಕ್ಕೊಂಡು. ಅಷ್ಟೊತ್ತಿಗೆ ಇಲ್ಲಿ ಶಕುಂತಲ ಅಳ್ತಾ ಇರ್ತಾಳೆ. ಯಾಕಮ್ಮ ಅಳ್ತಿದ್ಯಾ ಅಂತಾಳೆ ವೈಶು. ಏನಿಲ್ಲ ವೈಶು, ಸಂತೋಷ ಕಣ್ಣೀರು ಬಂತು ಅಂತಂದು ಮನಸ್ಸಲ್ಲಿ ನನ್ನ ಮಗ ಸಿಗ್ತಾ ನನಗೆ ವಾಪಸ್ಸು ಅಂತ ನಗಬೇಕಾ, ಅಥವಾ ನನ್ನ ಸ್ಥಾನನ ಅವನು ಅವ್ರ ಅಪ್ಪಂಗೆ ಕೊಟ್ಟಿದ್ದಾನೆ, ನಾನು ಅವನಿಗೆ ಯಾವ ಥರನೂ ಅಲ್ಲ ತಾಯಿ ಅನ್ನೋದನ್ನೇ ಅವ್ನು ನನ್ನನ್ನು ಮರ್ತು ಬಿಟ್ಟಿದ್ದಾನೆ, ಅವನಿಗೆ ನಾನು ಬೇಕಾಗಿಲ್ಲ ಅನ್ನೋ ದುಃಖಕ್ಕೆ ಅಳಬೇಕಾ, ನಾನು ಏನಂತ ಹೇಳಿ ವೈಶು ಅಂತ ಮನಸ್ಸಲ್ಲಿ ಸಖತ್ತು ಸಂಕಟ ಪಟ್ಕೊತಾ ಇರ್ತಾಳೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ. ವೇದ ಇನ್ನೇನು ಅವಳನ್ನು ಕರೆದು ಪರಿಚಯ ಮಾಡಿಸೋದು ನೆಕ್ಸ್ಟ್ ಸಂಚಿಕೆ ಅಂತ ಕಾಣುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.